ಬರ್ರಿ ಇಲ್ಲಿ. ಏನ್ರಿ ದಿನ ಈ ಆಟೋ ಟ್ಯಾಕ್ಸಿನಲ್ಲಿ ಓಡಾಡೋಕ್ಕೆ ನನಗಿಷ್ಟ ಇಲ್ಲ ರೀ. ಆದಷ್ಟು ಬೇಗ ಒಂದು ಹೊಸ ಕಾರ್ ತಗೊಳ್ಳಿ. ಆಗ್ಲೇ ಅಮ್ಮವ್ರಿಗೆ ಕಾರು ಬಗ್ಲಾಸ ಶುರು ಆಗುತ್ತಾ? ಈಗ ತಾನೇ ಭಾಗ ಆಗಿದ್ದೀವಿದೆ. ಜಮೀನಿ ದಾದಯ್ಯ ಬರಲಿ. ಹಾ ಬರೀ ಮಾತಲ್ಲ ಹೇಳಿದ್ರೆ ಸಾಕಾ? ನೋಡಿ, ನೀವಿರೋ ಜಮೀನ ಬೇಗ ಬೇಗ ಮಾರ್ಬಿಡಿ. ಅದರಿಂದ ದುಡ್ಡು ಬರುತ್ತಲ್ಲ, ಆ ದುಡ್ಡಲ್ಲಿ ನಾವು ಕಾರ್ ತಗೊಂಡು ಒಡವೆ ತಗೊಂಡು ಆರಾಮಾಗಿರೋಣ. ಅದನ್ನು ನೋಡಿ ನಿಮ್ಮ ಅಣ್ಣ ಅತ್ತಿಗೆ ಇಬ್ರು ಹೊಟ್ಟೆ ಕಿಚ್ಚು ಪಟ್ಕೋಬೇಕು. ಆ ರೀತಿ ಬದುಕೋಣ. ಕುಸುಮ, ಸಾರಿ ಕಣೆ, ನಮ್ಮ ತಂದೆ ಆಸ್ತಿನ ನಾನೆಂದು ಮಾರಾಟ ಮಾಡಲ್ಲ. ಇಂಜಿನಿಯರ್ ಬ್ರೈನ್ ಉಪಯೋಗಿಸಿ ಹಣ ಮಾಡ್ಬೋದು ಅಂದಿಲ್ವಾ? ಮಾಡ್ತೀನಿ ಬಿಡು. ಹೌದ್ರಿ, ಇನ್ನೇನು ಮತ್ತೆ ಸುಮ್ಮನೆ ಇಂಜಿನಿಯರ್ ಆಗಿ ಸುಮ್ಮನೆ ಇದ್ಬಿಡ್ಬೇಕಾ? ಆ ಇಂಜಿನಿಯರ್ ಬ್ರೈನ್ ಉಪಯೋಗಿಸಿ ಬೇಗ ಬೇಗ ಹಣ ಮಾಡೋದನ್ನ ಕಲಿಬೇಕು ರೀ. ಖಂಡಿತ ಕುಸುಮವ್ರೆ, ಆಸೆ ನೆರವೇರುತ್ತೆ. ಪಾಲು, ನಾನು ಹೇಳಿದಂತೂ ಇವ್ರ ತಲೆಗೆ ಹೋಗ್ಲಿಲ್ಲ. ನೀನಾದ್ರೂ ಸ್ವಲ್ಪ ಅರ್ಥ ಆಗೋಗಿ ಹೇಳು. ಇವ್ರು ಕಟ್ಟಿಸ್ತಾ ಇರೋ ಬಿಲ್ಡಿಂಗು 50 ಲಕ್ಷ. ಅದನ್ನ ಅದಕ್ಕೆ ಸುರಿಬಾರ್ದು. ಏಯ್ ಪಾಲು, ಏನೋ ನೀನು ಹೇಳ್ತಾ ಇರೋದು? ಸರ್ಕಾರ ಅಪಾಯಿಂಟ್ಮೆಂಟ್ಗೆ 50 ಲಕ್ಷ ಬಜೆಟ್ ಫಿಕ್ಸ್ ಮಾಡಿದೆ. ಒಳ್ಳೆ ರೀತಿ ಅಪಾಯಿಂಟ್ಮೆಂಟ್ ನಿರ್ಮಿಸಿದ್ರೆ ನನಗೆ ಪ್ರಮೋಷನ್ ಆಗುತ್ತೆ. ಅದನ್ನ ಬಿಟ್ಟು ನೀನ್ ಹೇಳ್ದಂಗೆ ಒಂದ್ ಬಾಂಡ್ಲಿ ಸಿಮೆಂಟ್ಗೆ 20ರಿಂದ 25 ಬಾಂಡ್ಲಿ ಮಳ್ಳು ಹಾಕಿದ್ರೆ ಆ ಬಿಲ್ಡಿಂಗ್ 2 ವರ್ಷನೂ ಬರಲ್ಲ. ಸಂಜಯ್, ನಿನ್ ಜೊತೆ ಇಂಜಿನಿಯರ್ ಕೆಲ್ಸಕ್ಕೆ ಸೇರಿದವರು ಮೈಸೂರು ಬೆಂಗಳೂರು ಅಂತ ಆಸ್ತಿ ಮಾಡಿದ್ದಾರೆ. ಅದ್ ಹೆಂಗೆ ಗೊತ್ತಾ? ಸರ್ಕಾರ ಹತ್ಕೊಟ್ರೆ 6 ನೀವು ಮಡಿಕೊಂಡಾಗ್ಲೇ ಜೀವನದಲ್ಲಿ ಮುಂದಕ್ಕೆ ಬರಕ್ ಸಾಧ್ಯ. ಕರೆಕ್ಟ್ ಪಾಲು, ನೀವು ಹೇಳ್ತಾರ ಮಾತು ಕರೆಕ್ಟ್. ನಾವು ಬದುಕೋದನ್ನ ಜೀವನದಲ್ಲಿ ನೋಡ್ಬೇಕು ಹೊರತು ಸುಮ್ಮನೆ ಅಲ್ಲ. ಓಕೆ ಕುಸುಮ, ನೀನ್ ಹೇಳೋದು ಕರೆಕ್ಟಾಗಿ ಐತೆ. ಆದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ವಾಸಿಸೋ ಜನಗಳ ಗತಿ ನೋಡಿ ಸಂಜಯ್, ಈ ಹೈಟೆಕ್ ಯುಗದಲ್ಲಿ ಹೈಟೆಕ್ ಬುದ್ಧಿ ಓಡಿಸ್ತಿಲ್ಲ ಅಂತಂದ್ರು ಹೈಟೆಕ್ ದುಡಿಬೇಕು ಸಂಜಯ್. ಓಕೆ ಪಾಲು, ನೀನ್ ಹೇಳೋದು ಕರೆಕ್ಟ್ ಆಗೈತೆ. ಅಪಾರ್ಟ್ಮೆಂಟ್ಗೆ 40 ಲಕ್ಷ ಖರ್ಚು ಮಾಡು, ಇನ್ನು ಉಳಿದ 10 ಲಕ್ಷ ನಮ್ಗೆ. ರೀ ಬೇಗ ಬನ್ರಿ ಇಲ್ಲಿ. ಆ 40 ಲಕ್ಷ ರೂಪಾಯಿನ ಬೇಗ ಈಸ್ಕೊಳ್ಳಿ. ಜಸ್ಟ್ 40 lakhs. ಸಂಜಯ್, ನೀವು ಕಟ್ಟಿಸ್ತಾರ ಬಿಲ್ಡಿಂಗ್ಗೆ 50 ಲಕ್ಷ ಸಾಲಲ್ಲ ಅಂತ ಎಸ್ಟಿಮೇಟ್ ರೆಡಿ ಮಾಡಿ. ಇನ್ನೊಂದು 40 ಲಕ್ಷ ಬೇಕು ಅಂತ ಡಿಮ್ಯಾಂಡ್ ಮಾಡಿ. 40 ಲಕ್ಷ ಬಿಲ್ಡಿಂಗ್ಗೆ ನಿಮ್ಗೆ. ಹೌದು ಅಂದ್ರೆ ಪಾಲಾಕ್ಷ ಹೇಳ್ತಾ ಇರೋದು ಸತ್ಯ. ಅವ್ರು ಹೇಳ್ದಾಗೆ ಕೇಳಿ. ಆ 40 ಲಕ್ಷ ರೂಪಾಯಿನ ತಗೊಂಡು ನಾವು ನಮ್ಗೇನ್ ಬೇಕೋ ಎಲ್ಲ ತಗೊಳ್ಳೋಣ. ಕುಸುಮ, ನಾವು ಒತ್ತೂರಿನ ಮನೆತನದವರು ಕಣೆ. ಕೈ ಎತ್ತಿ 16 ಜನಕ್ಕೆ ದಾನ ನೀಡಿದವರು ಕಣೆ. ಹೇಗೆ ಸುಳ್ಳು ಪ್ರಾಜೆಕ್ಟ್ ನೀಡಿ ಸರ್ಕಾರದಿಂದ ಹಣ ಲಾಪ್ಟಾಯಿಸೋದು? ಸಂಜಯ್, ಆಗಿನ ಕಾಲದಲ್ಲಿ ಸಿದ್ಧಾರ್ಥ ತನ್ನ ತಾಯಿಗೆ ಸಾವ ಇಲ್ಲದ ಮನೇಲಿ ಶಾಶ್ವತ ತಗೋಬಾರ್ನಂತೆ. ಎಲ್ಲರೂ ಉಂಟೆ ಸಾವ ಇಲ್ದರ ಮನೆ. ಹಾಗೆ ಸರ್ಕಾರಿ ಕಚೇರಿ ಲಂಚ ತಗೊಳ್ದೇನೆ ಕೆಲಸ ಮಾಡೋ ಅಧಿಕಾರಿಗಳು ಎಲ್ಲರೂ ಉಂಟೆ. ಸರ್ಕಾರ ದುಡ್ಡು ತಾನೆ ತಗೊಳ್ಳಿ. ಓಕೆ ಪಾಲು, ನೀನು ಹೇಳೋದು ಕರೆಕ್ಟ್ ಆಗೈತೆ. ಸರ್ಕಾರಕ್ಕೆ ಎಕ್ಸ್ಟ್ರಾ ಅಮೌಂಟ್ ಬೇಕು ಅಂತ ಹೊಸ ಎಸ್ಟಿಮೇಷನ್ ರೆಡಿ ಮಾಡ್ತೀನಿ. ಮಿಕ್ಕೂದ್ ಕೆಲಸ ನೀನು ನೋಡ್ಕೋ. ಓಕೆ ಸಂಜಯ್, 1 ಬಾಂಡ್ಲಿ ಸಿಮೆಂಟ್ಗೆ ಎಷ್ಟು ಬಾಂಡ್ಲಿ ಮರಳು ಹಾಕ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಡನ್ ಪಾಲು, ಡನ್. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು. ಕಬ್ಬಿನ ಹಾಲೆಂದು ವಿಷವ ಕುಡಿಸುವ ನೀಚರು ಇನ್ನುಂಟು. ಯಾವ ಶಿಲ್ಪಿ
ಯಾವ ಶಿಲ್ಪಿ ಕೆತ್ತಿಗನು ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣಗಾಮನ ಅವನ ಗುಣಗಾಮನ. ಓಕೆ ಪಾಲು, ನಾವು ಬರ್ತೀವಿ. ಸರಿ ನಡೀರಿ, ನಾನು ಬರ್ತೀನಿ. ಪಂಚಮಿ ಶಿವನಿಗೆ ತ್ರಿಶೂಲ, ಮಹಾದೇವನಿಗೆ ವ್ಯಾಘ್ರ, ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರ, ರಾಮನಿಗೆ ಬಾಣ, ಯಮನಿಗೆ ಕೋಣ, ಪರಶುರಾಮನಿಗೆ ಕೊಡಲಿ, ಭೀಮನಿಗೆ ಗದೆ, ಇಂದ್ರನಿಗೆ ವಜ್ರಾಯುಧ. ಈ ಚಾಣಾಕ್ಷ ಬುದ್ಧಿ ಉಳ್ಳ ಪಾಲಕನಿಗೆ ನನ್ನ ಅಣ್ಣನ ಮಡಿದಾಗಿ ಬರುತ್ತಿರುವ ನನ್ನ ಅತ್ತಿಗೆ ಪಂಚಮಿಯೇ ಆಯುಧ. ಹತ್ತೂರ ಒಡೆಯ, ಕೇವಲ ನಮ್ಮ ತಂದೆ ಸಣ್ಣ ತಪ್ಪಿಗೆ ನಿನ್ನ ಪದವಿಯ ಉನ್ನತಿಗಾಗಿ ನನ್ನ ತಂದೆ ಸಾಯಲು ಕಾರಣವಾದ ನಿನಗೆ ಮಹಿಷಿಗೆ ಮಣಿಕಂಠ, ಮಹಿಷಾಸುರನಿಗೆ ಚಾಮುಂಡಿ, ದುರ್ಯೋಧನನಿಗೆ ರಾಮ, ರಾವಣನಿಗೆ ಭೀಮ, ಸತ್ಯ ಹರಿಶ್ಚಂದ್ರನಿಗೆ ದುರ್ವಾಸ ಮುನಿ. ಒಡೆಯ, ನಿನ್ನ ಪದವಿ ಅವನತಿಗೆ ನಿಮ್ಮ ತಂಗಿ ಪಂಚಮಿಯೇ ಸಾಕು. ಪಾಲಾಕ್ಷಣನ್ನು ಕೆಣಕೋಗೊಂಡು ಇನ್ನೂ ಹುಟ್ಟಿಲ್ಲ ಎಂದೆಂದೂ ಹುಟ್ಟಿಲ್ಲ. ಇವ್ರಿಗೆ ಎಷ್ಟು ಹೇಳಿದೆ ಬೇಗ ಒಂದು ಗ್ಯಾಸ್ ಸ್ಟವ್ ತಗೊಂಡ್ ಬರ್ರಿ ಅಂತ, ಹೇಳಿದ್ರು ಕೇಳಲ್ಲ. ಸೀಮೆಲೆ ಸ್ಟವ್ ತಂದಿದ್ದಾರೆ, ಪಂಪ್ ಹೊಡೆದು ಕೈ ಎಲ್ಲ ನೋವು ಬಂದ್ಬಿಟ್ಟಿದೆ. ಇವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ. ಕುಸುಮ, ಏನ್ರಿ ಏನೇ ಯಾವಾಗ್ಲೂ ಗೊಣಗ್ತಾನೆ ಇರ್ತೀಯಲ್ಲೇ? ಆಫೀಸ್ಗೆ ಲೇಟ್ ಆಯ್ತು, ತಿಂಡಿ ರೆಡಿ ಮಾಡಿದ್ಯಾ? ತಿಂಡಿ ರೆಡಿ ಮಾಡ್ತಾರೆ ನಿಮ್ಗೆ. ಅಲ್ಲ ರೀ, ನಿಮ್ಗೆ ಗ್ಯಾಸ್ ಸ್ಟವ್ ಬುಕ್ ಮಾಡ್ರಿ ಅಂತ ಹೇಳಿದ್ರೆ ಅದು ಯಾವ್ದೋ ಹಳೆ ಡಬ್ಬಾದು ಸೀಮೆ ಎಣ್ಣೆಲ್ ಬುಕ್ ಮಾಡಿದಿರಲ್ಲ. ನನಗೆ ನೋಡಿದ್ರೆ ಕೈ ನೋಡ್ರಿ, ಪಂಪ್ ಹೊಡೆದು ಕೈ ಎಲ್ಲ ನೋವು ಬಂದ್ಬಿಟ್ಟಿದೆ. ನಿಮ್ಗೆ ಅಷ್ಟು ಬುದ್ಧಿ ಇಲ್ಬೇಡ್ರಿ ಇಂಜಿನಿಯರ್ ಅಂತ ಹೇಳ್ಕೊಳ್ಳೋದಕ್ಕೆ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಇನ್ ಸ್ವಲ್ಪ ದಿನ ಸುಮ್ನಿರೆ. ಮನೆ ಕುಕ್ಕರು, ಫ್ರಿಜ್, ವಾಷಿಂಗ್ ಮಿಷಿನ್, ಟಿವಿ ಎಲ್ಲ ತಂದ್ಕೊಡ್ತೀನಿ, ಸುಮ್ನಿರೆ. ರೀ ಬರ್ರಿ, ಅದ್ಯಾಕೆ ಯಾವಾಗ್ಲೂ ಹಂಗೆ ಹೇಳ್ತೀರ? ನಿಜವಾಗ್ಲೂ ಗ್ಯಾಸ್ ಸ್ಟವ್, ಫ್ರಿಜ್ಜು ಎಲ್ಲ ತಗೊಂಡ್ ಬರ್ತೀರಾ? ತಂದ್ಕೊಡ್ತೀನಿ, ಸುಮ್ನಿರೆ. ಮುಸುಡಿ ನೋಡ್ಕೊಳ್ಳಿ, ತಂದು ಕೊಡ್ತಾರ. ಅದಕ್ಕೆ ಚೆನ್ನಾಗೇ ಐತೆ. ಸರಿ. ತಿಂಡಿ ಕೊಡು, ಲೇಟ್ ಆಯ್ತು, ಆಫೀಸ್ ಹೋಗ್ಬೇಕು. ಅದ್ಯಾವ್ದೋ ದುಡ್ಡು ಶಾಂಕ್ಷನ್ ಆಗ್ಬೇಕಾಗಿತ್ತಲ್ಲ, ಆಯ್ತಾ? ನನ್ಗೆ ಗೊತ್ತು, ಇದನ್ನೇ ಕೇಳ್ತೀನಿ ಅಂತ ಕಣ ನೀನು. ನೆನ್ನೆನೆ ಅದ ಫೈಲ್ ಮಾಡಿ ಕಳ್ಸಿದೀನಿ, ಇನ್ ಸ್ವಲ್ಪ ದಿನ ಬರುತ್ತೆ ಕಣ. ಅದ್ ಬಂದ್ಮೇಲೆ ತಾವು ಫ್ರಿಜ್, ವಾಷಿಂಗ್ ಮಿಷಿನ್ ಎಲ್ಲ ತರದ ಎಲ್ಲ ತತ್ತಿ ನಾವು. ತಿಂಡಿ ತಗೋಬರ್ರಿ, ಲೇಟ್ ಆಯ್ತು, ಆಫೀಸ್ಗೆ ಹೋಗ್ಬೇಕು. ಬೇರೆ ಕೇಳೋ. ಇಲ್ಲ ಕುಸುಮ, ಪಾಲು ಮನೆಗೆ ಬಂದಿದ್ನಾ? ಬಂದ್ಬಿಟ್ಟು ಶಾಂಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಹೋದ. ಹೌದಾ? ಬೇಗ ಚೆನ್ನಾಗಿದ್ಯಾ? ಪಾಲುಗೆ ಚೆನ್ನಾಗೈತಿ. ತಿಂತವನ ಚೆನ್ನಾಗೈತೆ, ತಿಂತವ್ ಸುಂದಿರೋ. ವೈಟ್ ರೈಸ್ ಕೊಟ್ಬಿಟ್ಟು ಈ ಮಧ್ಯರಾತ್ರಿ ಕೊಟ್ಬಿಟ್ಟು ಏನ್ ತಿಂದೆ? ಚೆನ್ನಾಗಿದೆ, ತಿನ್ನಿಸ್ಲಾ? ಬೇಡ ನಾನೇ ಇಲ್ಲ ನಾನೇ ಸ್ವಲ್ಪ ಆದ್ರೂ ತಿನ್ರಿ.
ಪಾಲು ಇಲ್ಲ ಮನೆಗೆ ರೀ. ಬಂದಿದ್ನ. ಪದೇ ಪದೇ ಪಾಲು ಮನೆಗೆ ಬಂದಿದ್ದ ನಿಮ್ಗೆ ಕೇಳ್ತಿರೋದು ಕೇಳಿಸ್ತಿಲ್ವೇನ್ರಿ ಬನ್ರಿ ಇಲ್ಲಿ ಪಾಲು ಮನೆಗೆ ಬಂದಿದ್ದ ಅಂತ ಕೇಳ್ತಾ ಇರೋದು ನಿಮ್ನ ನೀನ್ ಹೇಳ್ಬೇಕು ಬಂದಿದ್ನಾ ಅಂತ. ನನಗ್ ಪಾಲು ಮನೆಗೆ ಬಂದಿದ್ನಾ? ಮಾತಾಡ್ಕೊಂಡಿರ್ತೀರಲ್ಲ ಅದಕ್ಕೆ ಹಾ ಕೂತ್ಕೊಳ್ಳಿ ತಿಂಡಿ ಅಣ್ಣ ಏಯ್ ನೀನ್ಯಾಕೆ ನಮ್ಮನೆ ಒಳಗಡೆ ಬಂದೆ? ಅದು ನನ್ನ ಮೇಲೆ ನಿನ್ಗಿನ್ನೂ ಕೋಪ ಹೋಗ್ಲಿಲ್ವಾ? ಕೋಪ ಅಲ್ವೇ, ರಾಮ ಲಕ್ಷ್ಮಣ ಅಂತಿದ್ದ ಅಣ್ಣ ತಮ್ಮಂದ್ರ ನೀನ್ ಸ್ವಾರ್ಥಕ್ಕೆ ಬಲಿ ತಗೋಬಿಟ್ಟಲ್ಲ ನಿನ್ನ. ಮುಖ ನೋಡೋಕು ನನ್ಗೆ ಅಸಹ್ಯ ಆಗುತ್ತೆ. ಹೋಗೆ ಮನೆಯಿಂದ ಆಚೆ. ಹಾಗೆಲ್ಲ ಮಾತಾಡಬೇಡ ಅಣ್ಣ. ನಾನು ನಿನ್ನ ಹತ್ರ ಅಣ್ಣ ಅದು ಆದ್ರೆ ಏಯ್ ಯಾವ್ದೇ ಅದು ಇಲ್ಲ ಇದು ಇಲ್ಲ ಆದ್ರೂ ಇಲ್ಲ ಹೋದ್ರೂ ಇಲ್ಲ. ಏಯ್ ನೈಸ್ ಮಾಡಿ ನಿಮ್ಮ ಅಣ್ಣನ ಹತ್ರ ಇನ್ನು ಏನನ್ನ ಕಿತ್ಕೊಂಡು ಹೋಗೋದಕ್ಕೆ ಬಂದಿದ್ಯಾ? ಇಲ್ಲ ಅದಕ್ಕೆ ನಾನೇನು ತಗೊಳ್ಳೋದಕ್ಕೆ ಬಂದಿಲ್ಲ. ಮತ್ತಿನ್ನೇಕೆ ಬಂದೆ? ಏಯ್ ನೀವ್ ಯಾಕ್ರಿ ಅವ್ರ ಜೊತೆ ಮಾತಾಡ್ತೀರಾ? ತಿಂಡಿ ತಿನ್ನೋಗ್ರಿ. ನಿನ್ ಗಂಡ ಅನ್ಸ್ಕೊಂಡೇನೋ ಪಿತೂರಿ ಮಾಡ್ಕೊಳ್ಸೋಣ ಹೆಂಗೆ? ಇಲ್ಲ ಅಣ್ಣ ಅದು ಇವತ್ತು ಇವತ್ತು ನನ್ನ ಶ್ರೀಮಂತ ಸತ್ರ ಕುಡಿಯತ್ತ ನಿನ್ಗೇನೆ ಬಂದ್ ನಾನು ಅರ್ಸ್ಲೆ. ಹೋಗೋ, ನಿನ್ ಪ್ರೀತಿ ಅಣ್ಣ ಇದಾನಲ್ಲ ಅವನೇ ಬರ್ತಾನೆ. ಸಾಗ್ರಣ್ಣ ಹಾಗೆಲ್ಲ ಈ ಮನೇಲಿ ಅನ್ನ ತಿನ್ನಕ್ಕೂ ನೆಮ್ಮದಿ ಇಲ್ಲ. ತಿನ್ರಿ ಸುಮ್ನೆ ಅಣ್ಣ ಕೈ ತೊಳಿಬಾರ್ದು ಸುಮ್ನೆ ಇಡ್ರಿ. ಏಯ್ ನಂಗೆ ಆಫೀಸ್ ಲೇಟ್ ಕಣ, ನಾ ಬರ್ತೀನಿ. ರೀ ನೀವು ಒಬ್ರು ಇಬ್ರು ರೀ. ಅಯ್ಯೋ ನೀನ್ ಯಾಕಮ್ಮ ಇಲ್ಲಿ ಬರಕ್ ಹೋದೆ? ಏಯ್ ಈಗ ಸಮಾಧಾನ ಆಯ್ತು ನಿನಗೆ? ಈಗ ಸಮಾಧಾನ ಆಯ್ತೇನೆ? ದರಿದ್ರದವಳೆ ಓಡ ಹುಟ್ಟದವನು ತಿನ್ಬೇಕಾದ್ರೆ ಬಾಯಿ ಬಂದಿತ್ತು ಕೈ ಬರ್ಲಿಲ್ಲ ನನಗೆ. ದರಿದ್ರದವಳೆ ಅಲ್ಲ ಕಡೆ ಒಡ ಹುಟ್ಟದವನು ನೀನು ಒಬ್ಳು ತಂದಿರ. ಪಂಚಮಿ, ನೀನ್ ಯಾಕಮ್ಮ ಇಲ್ಲಿ ಬರಕ್ ಹೋದೆ? ಅವ್ರಿಗೆ ನಿನ್ ಮೇಲೆ ಮುಗಿಯೋದ್ ಕೋಪನಮ್ಮ. ಕೋಪ ಆರದ್ಮೇಲೆ ಅವ್ರು ಬಂದೇ ಬರ್ತಾರೆ ಬಿಡಮ್ಮ. ಕಾಮ ನೋಡಕ್ಕಾಗಲ್ಲ. ನೀವೇನ್ ಮಾಡ್ದೆ ಅಂತ ಸಂಜೆ ಅಣ್ಣ ನನ್ನ ಮೇಲೆ ಇಷ್ಟೊಂದು ಆಟ ಸಾಧಿಸಿದ್ದಾನೆ. ಪಂಚಮಿ ಬಿಡಮ್ಮ, ಸಮಾಧಾನ ಮಾಡ್ಕೊ. ಶಿವಣ್ಣಂಗೆ ಹೇಳಿ ನಿನ್ ಸೀಮಂತಕ್ಕೆ ರೆಡಿ ಮಾಡಿಸು, ಹೋಗಮ್ಮ. ಸೋದರ ಸಂಜಯ್, ತಂಗಿ ಸೀಮಂತಕ್ಕೆ ಕರೆದ್ರೆ ಅನ್ಬಾರ್ದನ್ನ ಅಂದು ಕಳಿಸ್ತೀಯಲ್ಲೋ. ಯಾಕ್ರಿ ಈಗ ಅಳ್ತಾ ಇದ್ದೀರಾ? ಏನಾಯ್ತ್ರಿ? ಮಾತಾಡ್ರಿ. ಸಂಧ್ಯಾ ನೋಡೆ ಸಂಧ್ಯಾ, ನನ್ನ ತಮ್ಮ ಸಂಜಯ ಪಂಚಮಿ ಸೀಮಂತಕ್ಕೆ ಅಂತ ಕರಿಕ್ ಹೋದ್ರೆ ಎಂತ ಮಾತಾಡ್ಬಿಟ್ನಲ್ಲೇ ಸಂಧ್ಯಾ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ತಮ್ಮನ ಬುದ್ಧಿ ಏನು ಅಂತ ನಿಮಗೆ ಗೊತ್ತಲ್ವಾ? ಮೊದಲೇ ಅವ್ನ ಕೋಪಿಷ್ಟ. ಅವ್ನ ಕೋಪ ತಣ್ಣಗಾದ್ಮೇಲೆ ಅಣ್ಣ ಅಂತ ಬಂದೇ ಬರ್ತಾನೆ. ದಯವಿಟ್ಟು ನೀವು ದುಡುಕ್ಬೇಡಿ, ಸಮಾಧಾನ ಮಾಡ್ಕೊಳ್ರಿ. ಅದು ಅಲ್ಲದೆ
ನಮ್ಮ ಅಣ್ಣ ಬರೋ ಸಮಯ ಆಯಿತು. ಏನು ತೀರ್ಮಾನ ಮಾಡಿದ್ರಿ? ಯಾವ ವಿಷಯ? ಹೋಗಿ ನನ್ನ ತಂಗಿ ಪಂಚಮಿ ಸೀಮಂತಕ್ಕೆ, ನೀನ್ ಸೀಮಂತಕ್ಕೆ ಶಿವಣ್ಣಂಗೆ ಹೇಳಿ ಏರ್ಪಾಡು ಮಾಡು. ಹೋಗು, ಬಂದವ್ರಿಗೆಲ್ಲ ಒಳ್ಳೆ ಊಟ ಹಾಕಿ ಬೆಳ್ಳಿನ ಕೊಟ್ಟು ಕಳಿಸ್ಬೇಕು. ಶಿವಣ್ಣಂಗೆ ಹೇಳಿ ಏರ್ಪಾಡು ಮಾಡು, ಹೋಗು. ನೀವು ಹೇಳಿದವರು ಮಾಡಿದ್ದೇನೆ ಒಡಿಯ, ಆದ್ರೆ ದುಡುಕಿ ಯಾವ ನಿರ್ಧಾರಕ್ಕೂ ಬರಬೇಡಿ. ಯಾವ ನಿರ್ಧಾರ ಶಿವಣ್ಣ? ನಾನೊಂದ್ಸಲ ಮಾತು ಕೊಟ್ಟ ಮೇಲೆ ಮುಗ್ದೋಯ್ತು. ಯಾವ್ದಕ್ಕೆ ಅಂತ ಏನು ಕೇಳಬಾರ್ದು ನನ್ನನ್ನ. ಅಂದ್ರೆ ಹತ್ತೂರು ಮನೆ ತರದ ಉತ್ತಿ ಬೆತ್ತಿ ಭೂಮ್ತಾಯಿ ಅಡವಿರ್ತೀರ ಒಡಿಯ. ಶಿವಣ್ಣ, ಈಗ ಏನಾಗೋಯ್ತು ಶಿವಣ್ಣ? ನಾನು ನನ್ನ ಜಮೀನ ಖರೀದಿಗೆ ಮಾರ್ತಾ ಇಲ್ಲ ಶಿವಣ್ಣ. ನನ್ನ ತಂಗಿ ಮನೆ ಮಾನ ಉಳ್ಸೋಕೆ ಬ್ಯಾಂಕ್ಗೆ ಶ್ಯೂರಿಟಿ ಕೊಡ್ತಾ ಇದ್ದೀನಿ ಶಿವಣ್ಣ. ಒಂದೊತ್ತು ಊಟ ಇಲ್ದೇನೆ ಜನರ ಮಧ್ಯೆ ತಲೆ ಎತ್ಕೊಂಡು ತಿರ್ಗಾಡ್ಬೋದು. ಆಸ್ತಿ ಇಲ್ಲ ಅಂದ್ರೂ ಕೂಡ ಜನರ ಮಧ್ಯೆ ತಲೆ ಎತ್ತಿ ತಿರ್ಗಾಡ್ಬೋದು. ಆದ್ರೆ ಮಾನನೇ ಒಟ್ಟು ಹೋದ್ಮೇಲೆ ನನ್ನ ಬಾವಂಗೆ ಯಾವ ತರ ಬದುಕಿರ್ತಾನೆ ನಾವು? ನನ್ನ ತಂಗಿ ಸೈಜ್ಗಳಲ್ಲ ಶಿವಣ್ಣ. ಹತ್ತೂರಿನ ಒಡೆಯನಾಗಿ ನನ್ನ ತಂಗಿ ಸಂಸಾರನ ಬೀದಿಗೆ ಬಿಡ್ಲಾರೆ ಶಿವಣ್ಣ, ಬೀದಿಗೆ ಬಿಡ್ಲಾರೆ. ರೀ, ನೀವೇನು ಅಂತ ಗೊತ್ತು ರೀ, ಆದ್ರೆ ನಮ್ಮಣ್ಣ ನೀವು ಅಂದ್ರೆ ಸಾಕು ಕೆಂಡ ಕಾರ್ತಾನೆ. ಏನಾದ್ರೂ ಅನಾಹುತ ಮಾಡಿದ್ರಿ ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ಹೌದು ಒಡಿಯ, ಹಣ ಬೇಕಾದ್ರೆ ತಿಳಿದವ್ರ ತಾವು ಸಾಲ ಇಸ್ಕೊಡಿ, ಆದ್ರೆ ಸರ್ಕಾರದ ಹಣ ಮಾತ್ರ ತಗೋಬೇಡಿ ಒಡಿಯ. ಅದು ಧರ್ಮ ಕರ್ಮ ನೋಡಕ್ಕಿಲ್ಲ ಒಡಿಯ. ಶಿವಣ್ಣ, ಏನ್ ಮಾತಾಡ್ತಾ ಇದೀಯ ಶಿವಣ್ಣ? ನಮ್ಮ ಮನೆ ತಂದವರು ಯಾರಾದ್ರೂ ಯಾವತ್ತಾದ್ರೂ ಕೈ ಚಾಚಿದಾರ? ಇಲ್ಲ ಶಿವಣ್ಣ, ಇಲ್ಲ. ನಾನು ನನ್ನ ತಂಗಿ ಮನೆ ಮಾನಕ್ಕಾಗಿ ನನ್ನ ಆಸ್ತಿನ ನಾನು ಬ್ಯಾಂಕ್ಗೆ ಅಡ ಇಡ್ತೀನಿ ಶಿವಣ್ಣ. ಯಾಕೆ ಏನು ಅಂತ ಕೇಳಬಾರ್ದು. ಹೋಗಿ ಮುಂದೆ ಆಗೋ ಕಾರ್ಯಕ್ರಮದ ಬಗ್ಗೆ ಏರ್ಪಾಡು ಮಾಡು, ಹೋಗು. ಆಗ್ಲಿ ಒಡೆಯರೆ. ಸಾಗರ್, ಸಂಧ್ಯಾ, ಕೀರ್ತನ್, ಶಿವಣ್ಣ, ಹೇಳಿ ಒಡೆಯರೆ. ಪಂಚಮಿಗೆ ಅವ್ರ ಯಜಮಾನ್ರು ಬಂದ್ರು ಅಂತ ಹೇಳಪ್ಪ. ಆಗ್ಲಿ ಒಡೆಯರೆ. ಸಂಧ್ಯಾ, ಚೆನ್ನಾಗಿದ್ದೀನಮ್ಮ. ನಾನಂತೂ ಆರ್ಥಿಕವಾಗಿ ನೊಂದಿರೋದ್ರಿಂದ ಈ ಸೀಮಂತನ ಇಲ್ಲೇ ಮುಗಿಸ್ಕೊಬಿಡಮ್ಮ. ಅಣ್ಣ, ನಾನು ಚೊಚ್ಚಲ್ ಸೀಮಂತ ಗಂಡನ ಮನೇಲಾದ್ರೇನು ತವ್ರ ಮನೇಲಾದ್ರೇನು, ಹೆಣ್ಣಿಗೆ ಗಂಡನ ಮನೇನ ಎರಡನೇ ತವ್ರಲ್ವಾ ಅಣ್ಣ? ಹೌದಮ್ಮ. ಸರಿಯಾಗಿ ಹೇಳಿದೆ ಸಂಧ್ಯಾ. ಕೀರ್ತಿ, ಬ್ಯಾಂಕ್ ಸಾಲಕ್ಕೆ ಪೇಪರ್ಸ್ ಎಲ್ಲ ತಂದಿದ್ಯಪ್ಪ? ತಂದಿದ್ದೀನಿ ಸಾಗರ್, ತಗೊಳ್ಳಿ. ನೋಡಪ್ಪ, ಮೊನ್ನೆ ಬ್ಯಾಂಕ್ ಮ್ಯಾನೇಜರ್ ಸಿಕ್ಕಿದ್ರು. ನಾನು ಶ್ಯೂರಿಟಿ ಕೊಟ್ರೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾ, ನಿಂಗೆ ಸೈನ ಕೊಡ್ತೀನಪ್ಪ. ಮಾನವರೋ ಇಲ್ಲ ರಾಕ್ಷಸರೋ, ಮಾನವರೋ ಇಲ್ಲ ವಂಚಕರೋ, ಮಾನವರೋ ಇಲ್ಲ ರಾಕ್ಷಸರೋ. ಪಂಚಮಿ, ತಗೊಳಮ್ಮ, ನಿನ್ ಕೈಯನ್ನ ಅರ್ಸಿ ನಿನ್ ಗಂಡನ ಕೈ ಕೊಡಮ್ಮ. ಒಳ್ಳೇದಾಗ್ಲಿ. ಪಂಚಮಿ, ನಿನ್ನಿಂದ ತುಂಬಾ ಉಪಕಾರ ಆಯ್ತು ಪಂಚಮಿ. ಈ ಋಣನ ನನ್ನ ಜೀವ ಇರೋವರೆಗೂ ಮರೆಯಲ್ಲ ಪಂಚಮಿ, ನಿನ್ ಮೇಲೆ ಆಣೆ. ಶಿವಣ್ಣ, ಹೇಳಿ ಒಡೆಯರೆ.
ಸೀಮಂತ ಕಾರ್ಯಕ್ಕೆ ಮುಖಂಡರು ಮುತ್ತೈದರೆಲ್ಲ ಬಂದಿದಾರೇನಪ್ಪ? ಎಲ್ಲ ಬಂದಿದ್ದಾರೆ ಬಿಡಿ ಒಡೆಯರೆ, ನಾನೆಲ್ಲ ರೆಡಿ ಮಾಡಿದ್ದೀನಿ. ಬೇಗ ಹೋಗಿ ರೆಡಿ ಮಾಡು. ಆಗ್ಲಿ ಒಡೆಯರೆ. ಎಲ್ರು ಬರ್ತೀವಿ. ಇನ್ನೇನಿದೆ ಕೆಲಸ ನೋಡ್ಕೊಡಿ, ಹೊರಡಿ. ಸರಿ ಸಂಧ್ಯಾ. ಆದಷ್ಟು ಬೇಗ ಲೋನ್ನ ಕ್ಲೋಸ್ ಮಾಡಿಸ್ರಿ. ಆ ಕೆಲಸ ಮಾಡದೇ ಇರ್ತೀನ ಪಂಚಮಿ. ಮೊದಲು ಹಣನೆಲ್ಲ ಕೊಡ್ಬೇಕಾದವ್ರಿಗೆಲ್ಲ ಕೊಟ್ಟು ಮಾನ ಉಳಿಸ್ಕೊಂಡು ಆ ಪಾಪಿನ ಎಲ್ಲೇ ಇದ್ರು ಪೊಲೀಸ್ ಬುಟ್ಟು ಹುಡುಕ್ಸಿ ಆದಷ್ಟು ಬೇಗ ಲೋನ್ ಕ್ಲೋಸ್ ಮಾಡ್ತೀನಿ. ನಿನ್ ಮೇಲೆ ಆಣೆ ಪಂಚಮಿ. ಅಣ್ಣ ನೋಡು, ಈ ತಂಗಿಗೆ ಹೇಳ್ತಾಳೆ ಅಂತ ಬೇಸರ ಮಾಡ್ಕೋಬೇಡ. ಚೀಟಿ ಕಟ್ಟಿರೋರ್ಗೆಲ್ಲ ಅವ್ರ ಹಣ ತಲುಪಿಸಿದ್ಮೇಲೆ ಆದಷ್ಟು ಬೇಗ ಈ ಸಾಲನ ತೀರ್ಸೋದನ್ನ ಮರಿಬೇಡ ಅಣ್ಣ. ಖಂಡಿತ ತೀರಿಸ್ತೀನಮ್ಮ. ಹಣವೊಂದಿದ್ದರೆ ಜಗದಲ್ಲಿಲ್ಲ ಯಾರೂ ಬೇಕಿಲ್ಲ, ಹಣವೊಂದಿದ್ದರೆ ಸಾಕು ಜಗದಲ್ಲಿ ಯಾರೂ ಬೇಕಿಲ್ಲ. ಎತ್ತ ಕರುಳನ್ನ ವಂಶದ ಕುಡಿಯಲು ಕಿತ್ತೆಸೆಯುವರಿಲ್ಲ, ಕಿತ್ತೆಸೆಯುವರಿಲ್ಲ.